Hi everyone. In this video we are discussing Chinua Achebe's Things Fall Apart. Chinua Achebe ಅವರು ಬರೆದಿರತಕ್ಕಂತಹ Things Fall Apart ಅಂತಕ್ಕಂತಹ ಒಂದು ನಾವೆಲ್ನ ಸಮರಿಯನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ, ಒಕೊಂಕೋ ಅಂತಕ್ಕಂತಹ ಒಬ್ಬ ವ್ಯಕ್ತಿಯ ಒಂದು ಕಥೆ ಇದಾಗಿದೆ. ಇವನೊಬ್ಬ ವೀರ ಆಗಿರ್ತಾನೆ, ಬಟ್ ಇವನ ಒಂದು ಅಂತ್ಯ ತುಂಬಾನೇ ದುಃಖದಿಂದ ಕೂಡಿರುತ್ತೆ. ಸೊ ಈ ಒಂದು ನಾವೆಲ್ನ ಸಮರಿಯನ್ನು ನಾವು ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಯಾವ ರೀತಿ ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ರೋ, ಅಂದರೆ ಇಲ್ಲಿ ಬಂದು ನಮ್ಮ ದೇಶದ ಎಲ್ಲ ರಾಜರುಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಇಡೀ ದೇಶವನ್ನೇ ವಶಪಡಿಸ್ಕೊಂಡಿದ್ರಲ್ವ, ಅದೇ ರೀತಿ ಆಫ್ರಿಕಾವನ್ನು ಕೂಡ ಅವರು ಮಾಡಿರ್ತಾರೆ ಇದೇ ರೀತಿಯೇ. ಸೊ ಅಂತಹ ಒಂದು ಘಟನೆಯನ್ನು ಆಧರಿಸಿ ಮತ್ತು ಈ ಒಂದು ಆಫ್ರಿಕನ್ಸ್ ನೆಲವನ್ನು ಯಾವ ರೀತಿ ಬ್ರಿಟಿಷರು ಒಂದು ಕಲೋನೈಸ್ ಇದಕ್ಕೆ ಒಳಪಡಿಸ್ಕೊಂಡ್ರು ಅಂತಕ್ಕಂತಹ ಒಂದು ವಿಷಯವನ್ನು ಥೀಮ್ ಆಗಿ ಈ ಒಂದು ಸ್ಟೋರಿ ಒಳಗೊಂಡಿದೆ. ಬನ್ನಿ ಇದರ ಒಂದು ಸಮರಿಯನ್ನು ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಒಕೊಂಕೋ ಈಸ್ ಎ ವೆಲ್ದಿ ಆ್ಯಂಡ್ ರೆಸ್ಪೆಕ್ಟೆಡ್ ವಾರಿಯರ್ ಇನ್ ಯುಮೋಫಿಯಾ. ಯುಮೋಫಿಯಾ ಅಂತಕ್ಕಂತಹ ಒಂದು ನಗರ ಇರುತ್ತೆ. ಅದೆಲ್ಲಿರುತ್ತೆ ನೋಡಿ, ಆ್ಯನ್ ಇಗ್ಬೋ ವಿಲೇಜ್ ಇನ್ ನೈಜೀರಿಯಾ ಅಂತಕ್ಕಂತಹ ಒಂದು ಆಫ್ರಿಕಾದ ಒಂದು ದೇಶ ಇದಾಗಿದೆ. ಸೊ ಅಲ್ಲಿರ್ತಕ್ಕಂತಹ ಒಂದು ಯುಮೋಫಿಯಾ ಅಂತ ಒಂದು ಸ್ಥಳದ ಒಬ್ಬ ವಾರಿಯರ್ ಅಂದರೆ ನಾವು ಏನು ಯುದ್ಧದಲ್ಲಿ ಮಾಡ್ತಕ್ಕಂತಹ ಒಬ್ಬ ಶೂರ ಅಂತ ಕರಿತೀವಲ್ವ, ಸೊ ಆ ರೀತಿಯ ಶೂರ ವ್ಯಕ್ತಿ ಈ ಒಕೊಂಕೋ ಅಂತಕ್ಕಂಥವನು ಆಗಿರ್ತಾನೆ. ಹಿ ಬಿಕೇಮ್ ಫೇಮಸ್ ಆ್ಯಸ್ ಎ ಯಂಗ್ ಮ್ಯಾನ್ ಬೈ ಥ್ರೋಯಿಂಗ್ ದ ಕ್ಯಾಟ್ ಇನ್ ಎ ಲೆಜೆಂಡರಿ ರೆಸ್ಲಿಂಗ್ ಮ್ಯಾಚ್. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿಯ ಹೆಸರನ್ನು ನಾವು ನೋಡ್ತಾ ಇದ್ದೇವೆ. ಅಮೆಲೈಂಜೆ ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಇವನನ್ನು ದ ಕ್ಯಾಟ್ ಅಂತ ಕರಿತಾ ಇದ್ರು. ಇವನೊಬ್ಬ ತುಂಬ ಪರಾಕ್ರಮಿ ಆಗಿರ್ತಾನೆ, ಅಂದರೆ ಕುಸ್ತಿಪಟು ಆಗಿರ್ತಾನೆ ಅಂತ ಹೇಳ್ಬೋದು ನಾವು ಇಲ್ಲಿ. ಸೊ ಇಂತಹ ಒಬ್ಬ ಮಹಾಶೂರನನ್ನು, ಅಂದರೆ ರೆಸ್ಟ್ಲಿಂಗ್ ಅಂದರೆ ನಾವಿಲ್ಲಿ ಕುಸ್ತಿ ಅಂತ ಅರ್ಥ ಮಾಡ್ಕೊಳ್ಳೋಣ, ಅವನನ್ನು ಏನು ಮಾಡ್ತಾನೆ ಅಂದರೆ ಈ ಒಕೊಂಕೋ ಅಂತಕ್ಕಂತಹ ನಮ್ಮ ಈ ಒಂದು ನಾವೆಲ್ನ ಕಥಾನಾಯಕ ಏನಿದನೋ ಅವನನ್ನು ಸೋಲಿಸಿರ್ತಾನೆ. ಸೊ ಈ ಒಂದು ಅಮೆಲೈಂಜೆ ಅಂತಕ್ಕಂತಹ ವ್ಯಕ್ತಿಯನ್ನು ಸೋಲಿಸಿದ ಮೇಲೆ ಒಕೊಂಕೋ ಆ ಒಂದು ಊರಿನಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆದುಕೊಳ್ಳುತ್ತಾನೆ. Unlike his father, Unoka, a gentle but lazy man who died in a debt and shame. ಈ ತಂದೆಯನ್ನು ನೋಡ್ತಾ ಇದ್ದೇವೆ. ಅಂದರೆ ಒಕೊಂಕೋ ಅಂತಕ್ಕಂತಹ ವ್ಯಕ್ತಿ ಏನಿದ್ದಾನೋ ಒಕೊಂಕೋ, ಅವನ ತಂದೆ ಹೇಗಿದ್ದಪ್ಪ ಅಂದರೆ ಅವನೊಬ್ಬ ಜೆಂಟಲ್ ಪರ್ಸನ್ ಆಗಿರ್ತಾನೆ. ಈ ಒಂದು ನಮ್ಮ ಕಥಾನಾಯಕನ ಹೀರೋ ಏನಿದಾನೋ ಆ ಥರ ಏನು ಶೂರ ಆಗಿರೋದಿಲ್ಲ. ಹಿ ವಾಸ್ ಆಲ್ಸೋ ವೆರಿ ಲೇಜಿ ಪರ್ಸನ್. ಹಿ ವಾಸ್ ಡೈಡ್ ಇನ್ ಡೆಬ್ಟ್, ಅಂದರೆ ಸಾಲದಲ್ಲಿನೇ ಅವನು ಸತ್ತು ಹೋಗ್ಬಿಡ್ತಾನೆ. ಮತ್ತು ಶೇಮ್ ಅಂದರೆ ಅನೇಕ ಅವಮಾನಗಳನ್ನು ಎದುರಿಸಿ ಸತ್ತು ಹೋಗಿರ್ತಾನೆ ನಮ್ಮ ಕಥೆಯ ನಾಯಕನ ಹೀರೋ. ಒಕೊಂಕೋ ವ್ಯಾಲ್ಯೂಸ್ ಸ್ಟ್ರೆಂತ್. ನೋಡಿ, ಇವನ ತಂದೆ ಏನಾಗಿದ್ದ, ಹಿಡಿ ಆಗಿರ್ತಾನೆ, ಬಟ್ ಒಕೊಂಕೋ ಒಬ್ಬ ವ್ಯಾಲ್ಯೂಸ್ ಸ್ಟ್ರೆಂತ್, ಅಂದರೆ ಶಕ್ತಿಗೆ ಒಂದು ವ್ಯಾಲ್ಯೂವನ್ನು ಕೊಡ್ತಕ್ಕಂತಹ ವ್ಯಕ್ತಿ ಆಗಿರ್ತಾನೆ. ಸ್ಟ್ರೆಂತ್, ಹಾರ್ಡ್ ವರ್ಕ್ ಆ್ಯಂಡ್ ಟ್ರೆಡಿಷ್ನಲ್ ಮ್ಯಾಸ್ಕ್ಯುಲಿನ್ ಐಡಿಯಲ್ಸ್. ಒಬ್ಬ ಪುರುಷನಾಗಿರ್ತಕ್ಕಂಥವನು ತುಂಬಾ ಸ್ಟ್ರೆಂತ್ ಆಗಿರಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಅಂತಕ್ಕಂತಹ ಒಂದು ಅಭಿಪ್ರಾಯಗಳನ್ನು ಈ ವ್ಯಕ್ತಿ ಹೊಂದಿರ್ತಾನೆ. ತನ್ನ ತಂದೆ ಈ ಥರ ನಾನು ಇರಬಾರ್ದು ಅಂತಕ್ಕಂಥದ್ದು ಇವನು ಅಂದ್ಕೊಂಡಿರ್ತಾನೆ. ಹಿ ಹ್ಯಾಸ್ 3 ವೈವ್ಸ್. ಇವನಿಗೆ 3 ಹೆಂಡತಿಯರು ಇರ್ತಾರೆ. ಆ್ಯಂಡ್ ಮೆನಿ ಚಿಲ್ಡ್ರನ್, ಅನೇಕ ಮಕ್ಕಳು ಕೂಡ ಇರ್ತಾರೆ. ಆ್ಯಂಡ್ ಎ ಲಾರ್ಜ್ ಕಾಂಪೌಂಡ್ ವಿತ್ ಯಾಮ್ ಫಾರ್ಮ್ಸ್ ಶೋಯಿಂಗ್ ಹಿಸ್ ಸಕ್ಸಸ್. ಫಾರ್ಮ್ಸ್ ಅಂದರೆ ತೋಟಗಳು ಅಂತ ನಾವು ಅರ್ಥ ಮಾಡ್ಕೋಬೋದು. ಅಂದರೆ ಇವನು ಸಾಕಷ್ಟು ಭೂಮಿಯನ್ನು ಕೂಡ ಹೊಂದಿರ್ತಾನೆ, ಕೃಷಿ ಭೂಮಿಯನ್ನು ಕೂಡ ಹೊಂದಿರ್ತಾನೆ. ಅದರ ಇವನ ಒಡೆತನದಲ್ಲಿ ಆ ಭೂಮಿ ಇರುತ್ತೆ. ಡಿಸ್ಪೈಟ್ ಹೀಸ್ ಸಕ್ಸಸ್, ಒಕೊಂಕೋ ಲಿವ್ಸ್ ಇನ್ ಕಾನ್ಸ್ಟಂಟ್ ಫಿಯರ್ ಆಫ್ ಅಪಿಯರಿಂಗ್ ವೀಕ್ ಲೈಕ್ ಹಿಸ್ ಫಾದರ್. ನೋಡಿ, ಅವನಿಗೊಂದು ಭಯ ಇರುತ್ತೆ, ನಾನು ಎಲ್ಲಿ ನನ್ನ ತಂದೆ ಹತ್ರ ಹಿಡಿಯಾಗಿಬಿಡ್ತೀನೋ ಅಂತಕ್ಕಂತಹ ಭಯ ಇರುತ್ತೆ. ಅದರ ಜೊತೆಗೆ ನಾನು ಯಾವ ಕಾರಣದಿಂದಲೂ ಕೂಡ ನನ್ನ ತಂದೆ ಹತ್ರ ಇರಬಾರ್ದು ಅಂತೇಳಿ ಅವನು ಡಿಸೈಡ್ ಮಾಡ್ಕೊಂಡಿರ್ತಾನೆ. ಹಿ ಈಸ್ ಹಾರ್ಶ್ ವಿತ್ ಹಿಸ್ ಫ್ಯಾಮಿಲಿ. ತನ್ನ ಒಂದು ಫ್ಯಾಮಿಲಿ ಜೊತೆ ತುಂಬಾ ರಫ್ ಆಗಿ ನಡ್ಕೊಳ್ತಾ ಇರ್ತಾನೆ, ತುಂಬ ಗಂಭೀರವಾಗಿರ್ತಾನೆ. ಎಸ್ಪೆಷಲಿ ಹಿಸ್ ಓಲ್ಡೆಸ್ಟ್ ಸನ್ ನೋಯೆ. ಇವನಿಗೆ ಒಬ್ಬ ಓಲ್ಡೆಸ್ಟ್ ಸನ್ ಇರ್ತಾನೆ, ನೋಯೆ ಅಂತಕ್ಕಂಥವನು. ಅವನ ಜೊತೆ ಮಾತ್ರ ತುಂಬಾ ರಫ್ ಆಗಿ ಬಿಹೇವಿಯರನ್ನು ಮಾಡ್ತಾ ಇರ್ತಾನೆ. ಹೂ ಹಿ ಥಿಂಕ್ಸ್ ಈಸ್ ಟೂ ಸಾಫ್ಟ್. ನೋಡಿ, ಆ ಹುಡುಗನನ್ನು ಇವನು ದ್ವೇಷ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಆ ಹುಡುಗ ತುಂಬ ಸಾಫ್ಟ್ ಆಗಿದ್ದಾನೆ, ತನ್ನ ತಂದೆಯ ಥರ ಒಬ್ಬ ಹೇಡಿ ಆಗಿದ್ದಾನೆ ಅನ್ನೋ ಕಾರಣದಿಂದ ತನ್ನ ಹಿರಿಯ ಮಗನನ್ನು ಇವನು ದ್ವೇಷ ಮಾಡ್ತಾ ಇದ್ದಾನೆ. ವೆನ್ Ikumefauna, a boy given to Umofia as compensation for a killing, comes to live with them. ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ನ ನಾವು ನೋಡ್ತಾ ಇದ್ದೇವೆ. ಇಕಿಮೆಫ್ಯೂನಾ ನೋಡ್ಬೋದು ನೀವು. ಈ ಒಂದು ಪ್ರೊನೌನ್ಸಿಯೇಷನ್ ಸ್ವಲ್ಪ ಡಿಫಿಕಲ್ಟ್ ಇದ್ದಾವೆ, ಬಟ್ ನೀವು ಇವುಗಳನ್ನು ಮೀನಿಂಗನ್ನು ನೋಡ್ಕೋಬೋದು. ಪ್ರೊನೌನ್ಸಿಯೇಷನ್ ಯಾವ ರೀತಿ ಮಾಡಬೇಕು ಅಂತ ಗೂಗಲ್ ಮಾಡಿ ಕಲ್ತ್ಕೋಬೋದು. ಸೊ ಈ ಹುಡುಗ ಏನಿದ್ದಾನೋ ಇವನನ್ನು ಯುಮೋಫಿಯಾ
ಅಲ್ಲಿಗೆ ಕೊಟ್ಟಿರ್ತಾರೆ ಒಂದು ಕಾಂಪನ್ಸೇಷನ್ ಆಗಿ. ಅಂದರೆ ಈ ಹುಡುಗನ ತಂದೆ ಏನು ಮಾಡಿರ್ತಾನೆ, ಒಂದು ಕೊಲೆ ಮಾಡಿರ್ತಾನೆ. ಹಾಗಾಗಿ ಆ ಒಂದು ಕೊಲೆಯ ಪರಿಹಾರವಾಗಿ ಈ ಹುಡುಗನನ್ನು ಈ ಒಂದು ಯುಮೋಫಿಯಾ ಆ ಒಂದು ನಗರಕ್ಕೆ ಕಳಿಸಿ ಕೊಟ್ಟಿರ್ತಾರೆ, ಅಂದರೆ ಒಕೊಂಕೋನ ವಿಲೇಜ್ಗೆ. ಒಕೊಂಕೋ ಗ್ರೋಸ್ ಫಾಂಡ್ ಆಫ್ ಹಿಮ್ ಬಟ್ ರೆಫ್ಯೂಸಸ್ ಟು ಶೋ ಇಟ್. ಆ ಹುಡುಗನ ಬಗ್ಗೆ ತುಂಬ ಪ್ರೀತಿಯನ್ನು ನಮ್ಮ ಕಥೆಯ ನಾಯಕ ಹೊಂದಿರ್ತಾನೆ. ಅಂದರೆ ಒಕೊಂಕೋ ಈ ಒಂದು ಇಕೆಮೆಫ್ಯೂನಾ ಏನಿದಾನೋ ಆ ಹುಡುಗನಿಗೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ. ಆಫ್ಟರ್ 3 years, when the village decides Ikemefuna must die, Okonko participates in the killing to prove he is not weak. ಎಸ್ ನೋಡಿ, 3 ವರ್ಷಗಳ ನಂತರ ಆ ಒಂದು ವಿಲೇಜ್ನ ಹಿರಿಯರು ಒಂದು ಡಿಸಿಷನನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ಡಿಸಿಷನ್ ಏನಪ್ಪ ಅಂದರೆ, ಈ ಹುಡುಗ ಏನು ಕಾಂಪನ್ಸೇಷನ್ ಆಗಿ ಅವ್ರ ಊರಿಗೆ ಬಂದಿರ್ತಾನೋ ಆ ಹುಡುಗನನ್ನು ಕೊಲ್ಲಬೇಕು ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ ಆ ಎಲ್ಲ ಹಳ್ಳಿಗರು ಬಂದಿರ್ತಾರೆ. ಸೊ ಆ ಒಂದು ಕೆಲಸದಲ್ಲಿ ನೋಡಿ, ಆ ಹುಡುಗನನ್ನು ಮಗನ ಥರ ಇವನು ನೋಡ್ತಾ ಇದ್ದರೂ ಕೂಡ ಅವನ ಕೊಲೆಯನ್ನು ನಾನೇ ಮಾಡ್ತೀನಿ ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ ಇವನು ಬರ್ತಾ ಇದ್ದಾನೆ. ಯಾಕೆಂದರೆ ತನ್ನ ಒಂದು ಶೌರ್ಯವನ್ನು, ಯಾರು ಕೂಡ ನನ್ನ ಸ್ಟ್ರೆಂತನ್ನು ಇಲ್ಲಿ ಪ್ರಶ್ನಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ತಾನೆಷ್ಟೊಂದು ಧೈರ್ಯವಂತ ಅಂತ ತೋರಿಸ್ಕೋಬೇಕು ಅಂಥೇಳಿ ಅವನು ಆ ಹುಡುಗನನ್ನು ಕೊಲೆ ಮಾಡ್ತಕ್ಕಂತಹ ತೀರ್ಮಾನಕ್ಕೆ ಬರ್ತಾನೆ. ಅವನೇ ಆ ಹುಡುಗನನ್ನು ಕೊಲ್ತಾನೆ ಕೂಡ. ಡ್ಯೂರಿಂಗ್ ಅ ಗನ್ ಸಲ್ಯೂಟ್ ಅಟ್ ದ ಫ್ಯೂನರಲ್ ಆಫ್ ಇಜಿಡು, ಎ ವಿಲೇಜ್ ಎಲ್ಡರ್ ಒಕೊಂಕೋಸ್ ಗನ್ ಮಿಸ್ಫೈರ್ಸ್ ಆ್ಯಂಡ್ ಕಿಲ್ಸ್ ಎಜಿಡುಸ್ ಸನ್. ಒಂದು ದುರ್ಘಟನೆ ಇಲ್ಲಿ ನಡೀತಾ ಇದೆ ನೋಡಿ. ಆ ಚಿಕ್ಕ ಬಾಲಕನನ್ನು ಕೊಂದ ನಂತರದಲ್ಲಿ ಈಗ ನಮ್ಮ ಕಥೆಯ ನಾಯಕನ ಒಕೊಂಕೋನ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಇದೆ. ಥಿಂಗ್ಸ್ ಫಾಲ್ ಅಪಾರ್ಟ್ ಅಂದರೆ ಎಲ್ಲ ಗೊಂದಲಕ್ಕೆ ಒಳಗಾಗೋದು. ಇವನ ಜೀವನ ಮೊದಲಿಗೆ ಹೇಗಿತ್ತೋ ಹಾಗೆ ಈಗ ಇರ್ತಾ ಇಲ್ಲ. ಒಂದು ಸ್ಯಾಡ್ ಇನ್ಸಿಡೆಂಟ್ಸ್ಗಳು ನಡೀತಾ ಹೋಗ್ತವೆ. ಏನಾಗುತ್ತೆ ಇಲ್ಲಿ, ಒಂದು ಗನ್ ಸೆಲ್ಯೂಟ್, ನೀವು ಎಲ್ಲ ಮಿಲಿಟರಿಲಿ ನೋಡಿರ್ಬೋದಲ್ವಾ, ಗನ್ ಸೆಲ್ಯೂಟನ್ನು ಮಾಡ್ತಕ್ಕಂಥದ್ದನ್ನು. ಸೊ ಅಂತಹ ಒಂದು ಫ್ಯೂನರಲ್ ನಡೀತಾ ಇರುತ್ತೆ. ಇಜಿಡು ಅಂದರೆ ಒಂದು ಹಳ್ಳಿಯ ಹೆಸರಾಗಿರುತ್ತೆ, ವಿಲೇಜ್ ಎಲ್ಡರ್ನ ಹೆಸರಾಗಿರುತ್ತೆ. ಹಳ್ಳಿ ಅಲ್ಲ, ಹಳ್ಳಿಯ ಹಿರಿಯ ವ್ಯಕ್ತಿಯ ಹೆಸರದಾಗಿರುತ್ತೆ. ಸೊ ಅವನ ಒಂದು ಫ್ಯೂನರಲಲ್ಲಿ ಈ ಒಂದು ಗನ್ ಸೆಲ್ಯೂಟ್ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಒಕೊಂಕೋಸ್ ಗನ್ ಮಿಸ್ ಫೈರ್ಸ್, ಇವನು ಹಿಡಿದುಕೊಂಡಿರ್ತಕ್ಕಂತಹ ಒಂದು ಗನ್ ಏನಿರುತ್ತೋ ಮಿಸ್ ಫೈರ್ ಆಗಿಬಿಡುತ್ತೆ. ಅದೇನಾಗುತ್ತೆ, ಅವನೇನು ಸತ್ತಿರ್ತಾನಲ್ವಾ ಇಜಿಡು ಅಂತಕ್ಕಂತಹ ವ್ಯಕ್ತಿ, ಆ ಇಜಿಡು ನಮ್ಮ ಮಗನನ್ನು ಕೊಂದುಬಿಡುತ್ತೆ. ಬುಲೆಟ್ ಮಿಸ್ ಫೈರ್ ಆಗಿ ಆ ಹುಡುಗನಿಗೆ ಹೋಗಿ ಏಟ್ ಬೀಳುತ್ತೆ. Killing a clansman, even accidentally, is a serious crime against the earth goddess. ಎಸ್, ಅವರ ಒಂದು ಕಮ್ಯುನಿಟಿಲಿ ಒಂದು ರೂಲ್ ಇರುತ್ತೆ. ಅದೇನಪ್ಪ ಅಂದರೆ, ತನ್ನ ಒಂದು ಕುಲ ಬಾಂಧವರನ್ನು ಯಾವ ಕಾರಣದಿಂದನೂ ಕೊಲ್ಲಬಾರ್ದು. ಇದರಿಂದ ಭೂಮಾತೆಗೆ ಕೋಪ ಬರುತ್ತೆ, ಅವಳ ವಿರುದ್ಧವಾಗಿ ನಾವು ನಡೆದುಕೊಂಡ ಹಾಗೆ ಆಗುತ್ತೆ. ಹಾಗಾಗಿ ಈ ಒಂದು ಘಟನೆ ಏನಿದೆನೋ ಅದೊಂದು ಪಾಪದ ಕೆಲಸ ಅಂಥೇಳಿ ಆ ಹಳ್ಳಿಗರಲ್ಲಿ ಒಂದು ನಂಬಿಕೆ ಇರುತ್ತೆ. ಸೊ ಈಗ ಒಕೊಂಕೋ ಏನು ಮಾಡಿದ್ದಾನೆ, ಆ ಹುಡುಗನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ. ಮಿಸ್ಫೈರ್ ಆದರೂ ಕೂಡ ಅದೊಂದು ಕೆಟ್ಟ ಘಟನೆ ಆಗಿದೆ. ಸೊ ಈಗ ಇವನಿಗೆ ಒಂದು ಪನಿಷ್ಮೆಂಟ್ ಆಗಲೇಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಅವರೆಲ್ಲ ಬರ್ತಾರೆ. ಆ್ಯಸ್ ಪನಿಷ್ಮೆಂಟ್ ಒಕೊಂಕೋ ಮಸ್ಟ್ ಲೀವ್ ಯುಮೋಫಿಯಾ ಫಾರ್ 7 years. ಸೊ ಒಂದು ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ಒಕೊಂಕೋ ಏನಿದ್ದಾನೋ ಅವನು ಆ ಹಳ್ಳಿಯನ್ನು, ಅಂದರೆ ಯುಮೋಫಿಯಾ ಅಂತಕ್ಕಂಥದ್ದು ಅವರ ಊರಿನ ಹೆಸರಾಗಿರುತ್ತೆ, ಆ ಹಳ್ಳಿಯನ್ನು ಸುಮಾರು 7 ವರ್ಷಗಳ ಕಾಲ ಬಿಟ್ಟು ಅವನು ಹೊರಟು ಹೋಗಬೇಕು. ಮತ್ತೆಲ್ಲೂ ಕೂಡ ಅವನು 7 ವರ್ಷಗಳ ಕಾಲ ಆ ಒಂದು ಹಳ್ಳಿಯಲ್ಲಿ ಇರಬಾರ್ದು ಅಂತಕ್ಕಂತಹ ಒಂದು ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಗಡೀಪಾರನ್ನು ಮಾಡ್ತಕ್ಕಂತಹ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಹಿ ಟೇಕ್ಸ್ ಹಿಸ್ ಫ್ಯಾಮಿಲಿ ಟು ಹಿಸ್ ಮದರ್ಸ್ ವಿಲೇಜ್. ಈಗ ಅನಿವಾರ್ಯವಾಗಿ ಆ ಒಂದು ಯುಮೋಫಿಯಾನ ಬಿಟ್ಟು ಒಕೊಂಕೋ ಏನು ಮಾಡ್ತಾನೆ, ತನ್ನ ಒಂದು ತಾಯಿಯ ಊರಿಗೆ ಹೋಗ್ತಾ ಇದ್ದಾನೆ. ಅದರ ಹೆಸರು ಏನಪ್ಪ ಅಂದರೆ ಎಂಬಾಂಟ ಅಂತಕ್ಕಂತಹ ವಿಲೇಜ್. ನೀವು ಇಲ್ಲಿ ಗಮನಿಸ್ಬೋದು. ವೇರ್ ಹಿಸ್ ಅಂಕಲ್ ಉಚಂಡು ಹೆಲ್ಪ್ಸ್ ದೆಮ್ ಸೆಟಲ್ ಇನ್. ಅವರ ಅಂಕಲ್ ಆಗಿರ್ತಕ್ಕಂತಹ ಉಚಂಡು ಅವರು ಅಲ್ಲಿ ಏನು ಬೇಕೋ ಅದೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಒಕೊಂಕೋ ಈಸ್ ಡಿವ್ಯಾಸ್ಟೇಟೆಡ್ ಸೀಯಿಂಗ್ ದಿಸ್ ಆ್ಯಸ್ ದ ಕೊಲ್ಯಾಪ್ಸ್ ಆಫ್ ಎವ್ರಿಥಿಂಗ್ ಹಿ ಈಸ್ ಬಿಲ್ಟ್. ನಾನೇನು ಕಷ್ಟಪಟ್ಟು ಊರಿನಲ್ಲಿ ಒಂದು ಹೆಸರನ್ನು ಸಂಪಾದನೆ ಮಾಡಿದ್ನೋ, ಒಂದು ಭಯವನ್ನು ಇಟ್ಟಿದ್ನೋ, ಜನಗಳು ನನಗೆ ಗೌರವವನ್ನು ಕೊಡೋ ರೀತಿ ಮಾಡಿದ್ನೋ, ಅದೆಲ್ಲವೂ ಹಾಳಾಗಿ ಹೋಯ್ತಲ್ಲ ಅಂತಕ್ಕಂತಹ ಒಂದು ಹತಾಶೆಯಲ್ಲಿ ಒಕೊಂಕೋ ಕೊರಗ್ತಾ ಇರ್ತಾನೆ. ಇನ್ ಎಕ್ಸೈಲ್ ಒಕೊಂಕೋ ಪ್ಲ್ಯಾನ್ಸ್ ಹಿಸ್ ಟ್ರಯಂಪ್ ರಿಟರ್ನ್. ಎಸ್ ನೋಡಿ, ಇವನು ತೀರ್ಮಾನಕ್ಕೆ ಬರ್ತಾನೆ, ನಾನು ಏನಾದರೂ ಮಾಡಿ ಮತ್ತೆ ನನ್ನ ಊರಿಗೆ ನಾನು ಹೋಗಲೇಬೇಕು ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ ಬರ್ತಾನೆ. ಹಿಸ್ ಅಂಕಲ್ ಉಚಂಡು ಅಡ್ವೈಸಸ್ ಹಿಮ್ ಟು ಬಿ ಪೇಷೆಂಟ್. ನೋಡಪ್ಪ, ಸಮಾಧಾನದಲ್ಲಿರು, ನೀನು ಈಗಲೇ ಹೋಗೋದು ಬೇಡ, ಯಾಕೆಂದರೆ ಹಳ್ಳಿಯವರೇ ತೀರ್ಮಾನ ಮಾಡಿ ನಿನ್ನ 7 ವರ್ಷ ಆಚೆ ಹಾಕಿದ್ದಾರೆ. ಈಗ ಅವರನ್ನೆಲ್ಲ ನೀನು ಎದುರು ಹಾಕ್ಕೊಂಡು ಆ ಹಳ್ಳಿಗೆ ಹೋಗೋದು ಸೂಕ್ತವಲ್ಲ ಅಂಥೇಳಿ ಇವರ ಅಂಕಲ್ ಇವನಿಗೆ ಬುದ್ಧಿ ಮಾತನ್ನು ಹೇಳ್ತಾನೆ.
ರಿಮೈಂಡಿಂಗ್ ಹಿಮ್ ದ್ಯಾಟ್ ಈವನ್ ದ ಮೈಟಿ ಪಾಮ್ ಟ್ರೀ ಬೆಂಡ್ಸ್ ಇನ್ ಎ ಸ್ಟೋಮ್. ಆ ಅಂಕಲ್ ಒಂದು ಎಕ್ಸಾಂಪಲನ್ನು ಕೊಡ್ತಾ ಇದ್ದಾನೆ. ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಪಾಮ್ ಟ್ರೀ ಸಹ ಏನು ಮಾಡುತ್ತೆ, ಬಿರುಗಾಳಿ ಎದ್ದಂತಹ ಸಂದರ್ಭದಲ್ಲಿ ಬಾಗುತ್ತೆ, ಅದರಿಂದನೇ ಅದು ಬದುಕುಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀನು ಕೂಡ ಈಗ ಎದುರಾಗಿರ್ತಕ್ಕಂತಹ ಈ ಒಂದು ಸಮಸ್ಯೆಯನ್ನು ನೀನು ಎದುರಿಸಲೇಬೇಕು, ಧೈರ್ಯವಾಗಿ ನಿಲ್ಲಬೇಕು. ಯಾವುದೇ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ವಾಪಸ್ ಹೋಗೋದು ಬೇಡ, ಸ್ವಲ್ಪ ತಾಳ್ಮೆಯಿಂದ ಇರುವಂತಕ್ಕಂತಹ ಒಂದು ಸಜೆಷನನ್ನು ಆ ಉಚ್ಚಂಡು ಅಂತಕ್ಕಂತಹ ಇವನ ಅಂಕಲ್ ಸಜೆಷನ್ ಮಾಡ್ತಾ ಇದ್ದಾನೆ. ಮೀನ್ ವೈಲ್ ವೈಟ್ ಮಿಷನರೀಸ್ ಅರೈವ್ ಇನ್ ಎ ನಿಯರ್ ಬೈ ವಿಲೇಜಸ್. ಅದೇ ಸಂದರ್ಭದಲ್ಲಿನೇ ವೈಟ್ ಮಿಷನರೀಸ್ ಅಂದರೆ ಕ್ರಿಶ್ಚಿಯನ್ ಸಂಸ್ಥೆಗಳು ಏನು ಮಾಡ್ತವೆ ಅಂದರೆ ಆಫ್ರಿಕಾದ ಹಳ್ಳಿಗಳಲ್ಲಿ, ನೈಜೀರಿಯಾದ ಇವನು ವಾಸಿಸ್ತಕ್ಕಂತಹ ಹಳ್ಳಿ ಏನಿತ್ತೋ ಅದರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅಂದರೆ ಪ್ರೀಚಿಂಗ್ ಕ್ರಿಶ್ಚಿಯಾನಿಟಿ, ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವ ಉದ್ದೇಶದಿಂದ ಬಂದಿರ್ತಾರೆ ಆ ಹಳ್ಳಿಗಳಿಗೆ. ವೆನ್ ಮಿಷನರೀಸ್ ಕಮ್ ಟು ಎಂಬಾಂಟಾ, ಒಕಂಕೋಸ್ ಸನ್ ನೋಯೆ ಈಸ್ ಡ್ರಾನ್ ಟು ದೇರ್ ಮೆಸೇಜ್, especially the idea of loving God, so different from the harsh traditions of his father and the killing of Ikemefuna. ಎಸ್, ಯಾವಾಗ ಇವರೇನು ವಾಸವನ್ನು ಮಾಡ್ತಾ ಇದ್ರಲ್ವ, ಈಗ ಹೊಸ ವಿಲೇಜಲ್ಲಿ ಎಂಬಾಂಟ ಅಂತಕ್ಕಂತಹ ವಿಲೇಜ್ಗೆ ಅಲ್ಲಿಗೂ ಕೂಡ ಮಿಷನರಿಗಳು ಬರ್ತಾ ಇದ್ದಾವೆ. ಅಲ್ಲಿ ಬಂದು ಆ ಒಂದು ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂತಹ ಕೆಲಸದಲ್ಲಿ ತೊಡಗುತ್ತವೆ. ಸೊ ಆ ಸಂದರ್ಭದಲ್ಲಿ ಇವನ ಮಗ ಏನಿದ್ನಲ್ವ ನೋಯೆ ಅಂತಕ್ಕಂಥವನು, ಇವನು ಆ ಒಂದು ಮಿಷನರಿಗಳ ಸಂದೇಶಕ್ಕೆ ಮಾರು ಹೋಗ್ತಾ ಇದ್ದಾನೆ. ಯಾಕೆಂದರೆ ಅವರು ಶಾಂತಿಯನ್ನು ಸಾರ್ತಾ ಇದ್ರು, ಹಿಂಸೆಯನ್ನು ಅವರು ವಿರೋಧಿಸ್ತಾ ಇದ್ರು. ಇದರಿಂದ ಆಕರ್ಷಿತನಾಗಿ ಅವನು ಕೂಡ ಏನು ಮಾಡ್ತಾ ಇದ್ದಾನೆ, ಆ ಒಂದು ಏನು ಸಂದೇಶಗಳನ್ನು ಕೊಡ್ತಾ ಇದ್ರು ಅದಕ್ಕೆ ಮಾರು ಹೋಗ್ತಾನೆ, ಕ್ರಿಶ್ಚಿಯಾನಿಟಿಯನ್ನು ಅಪ್ಕೊಳ್ತಾ ಇದ್ದಾನೆ. ಸೋ ಡಿಫ್ರೆಂಟ್ ಫ್ರಮ್ ಹಾರ್ಶ್ ಟ್ರೆಡಿಷನ್ಸ್, ಅಂದರೆ ಇವನ ಹಳ್ಳಿಯಲ್ಲಿ ತನ್ನ ತಂದೆ ಎಷ್ಟೊಂದು ಕ್ರೂರವಾಗಿ ನಡೆದುಕೊಂಡಿದ್ದ ಅಂತಕ್ಕಂಥದ್ದನ್ನು ಇವನು ಗಮನಿಸಿರುತ್ತಾನೆ. ಇವನ್ ನೋಡಿ, ಕಿಲ್ಲಿಂಗ್ ಆಫ್ ಇಕೆಮೆಫ್ಯೂನ, ಮಗನ ರೀತಿಯಲ್ಲೇ ಬೆಳೆಸಿರ್ತಕ್ಕಂತಹ ಒಬ್ಬ ಹುಡುಗ ಏನಿದ್ನೋ 3 ವರ್ಷಗಳ ಕಾಲ ಇವರ ಜೊತೆಲಿ, ಅವನನ್ನೇ ತನ್ನ ತಂದೆ ಹಿಂಸೆಯ ಮೂಲಕ ಕೊಂದುಬಿಟ್ಟಿದ್ದ. ಸೊ ಅದಕ್ಕೆ ಹೋಲಿಸಿದರೆ ಈ ಒಂದು ಕ್ರೈಸ್ತ ಮಿಷನರಿಗಳು ಸಾರ್ತಕ್ಕಂತಹ ಆ ಒಂದು ದೇವರ ಸಂದೇಶ ಮತ್ತು ದೇವರನ್ನ ಪ್ರೀತಿಸಬೇಕು ಅಂತಕ್ಕಂತಹ ವಿಷಯಗಳೇನಿದ್ದಾವೋ ಅದರಿಂದ ತುಂಬಾ ಆಕರ್ಷಿತನಾಗ್ತಾನೆ. ವೆನ್ ನೋಯೆ ಜಾಯಿನ್ಸ್ ದ ಕ್ರಿಶ್ಚಿಯನ್ಸ್, ಒಕೊಂಕೋ ಬೀಟ್ಸ್ ಹಿಮ್ ಸಿವಿಯರ್ಲಿ ಆ್ಯಂಡ್ ಡಿಸೋನ್ಸ್ ಹಿಮ್, ಸೀಯಿಂಗ್ ದಿಸ್ ಆ್ಯಸ್ ದ ಅಲ್ಟಿಮೇಟ್ ಬಿಟ್ರೇಯಲ್. ಯಾವಾಗ ಆ ಒಂದು ಕ್ರೈಸ್ತ ಧರ್ಮಕ್ಕೆ ಇವನು ಮತಾಂತರ ಆಗ್ತಾನೋ ಅವನ ಮಗ, ಆಗ ಒಕೊಂಕೋಗೆ ತುಂಬಾ ಕೋಪ ಬರುತ್ತೆ. ಸಿವಿಯರ್ಲಿ ಅಂದರೆ ತುಂಬಾ ಅವನನ್ನು ಹೊಡಿತಾನೆ, ನೀನು ನನ್ನ ಮಗನೇ ಅಲ್ಲ ಅಂಥೇಳಿ ಅವನನ್ನು ಹೊರಗೆ ಹಾಕ್ತಾನೆ. ಇದೊಂದು ಮೋಸ ನೀನು ಮಾಡ್ತಕ್ಕಂಥದ್ದು, ಬಿಟ್ರೇಯಲ್ ಅಂಥೇಳಿ ಮಗನನ್ನು ಇವನು ಹೊರಗೆ ಹಾಕ್ತಾ ಇದ್ದಾನೆ. ಆಫ್ಟರ್ 7 years, ಒಕೊಂಕೋ ರಿಟರ್ನ್ಸ್ ಟು ಯುಮೋಫಿಯಾ ವಿತ್ ಗ್ರೇಟ್ ಹೋಪ್ಸ್. 7 ವರ್ಷಗಳು ಹೀಗೇ ಕಳೀತವೆ. 7 ವರ್ಷಗಳ ನಂತರದಲ್ಲಿ ತನ್ನ ಒಂದು ಊರಾಗಿರ್ತಕ್ಕಂತಹ ಯುಮೋಫಿಯಾಗೆ ಇವನು ವಾಪಸ್ ಹೋಗ್ತಾ ಇದ್ದಾನೆ. ಅಂದರೆ ಎಕ್ಸೈಲ್, ಇವನನ್ನು ಹೊರಗೆ ಹಾಕಿರ್ತಾರಲ್ವ, 7 ವರ್ಷ ಆ ಸಮಯ ಮುಗಿಯುತ್ತೆ. ಅನೇಕ ಭರವಸೆಗಳನ್ನು ಇಟ್ಕೊಂಡು ಇವನು ಮತ್ತೆ ತನ್ನ ಹಳ್ಳಿಗೆ ಹೋಗ್ತಾ ಇದ್ದಾನೆ ವಿತ್ ಗ್ರೇಟ್ ಹೋಪ್ಸ್. ಬಟ್ ಫೈಂಡ್ಸ್ ಎವ್ರಿಥಿಂಗ್ ಚೇಂಜ್. ಹಳ್ಳಿಗೆ ಹೋಗಿ ನೋಡಿದಾಗ ಇವನು ಮೊದಲಿಗೆ ಯಾವ ರೀತಿ ಆ ಹಳ್ಳಿಯನ್ನು ನೋಡಿರ್ತಾನೋ ಈಗ ಅದು ಹಾಗೆ ಇಲ್ಲ, ಅನೇಕ ಬದಲಾವಣೆಗಳು ಅಲ್ಲಿ ಆಗೋಗಿರ್ತವೆ. ದ ವೈಟ್ ಮೆನ್ ಹ್ಯಾವ್ ಬಿಲ್ಟ್ ಎ ಚರ್ಚ್, ಎ ಸ್ಕೂಲ್ ಆ್ಯಂಡ್ ಈವನ್ ಎ ಕೋರ್ಟ್ ಸಿಸ್ಟಮ್. ಬೇರೆ ದೇಶಗಳಿಂದ ಬಂದಂತಹ ಈ ಒಂದು ವೈಟ್ ಮೆನ್ ಏನಿದ್ದಾರೋ ಅಲ್ಲಿ ಒಂದು ಚರ್ಚನ್ನು ಕಟ್ಟಿಸಿದ್ದಾರೆ, ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ, ಅದ್ರ ಜೊತೆಗೆ ಒಂದು ಕೋರ್ಟ್ ಸಿಸ್ಟಮ್ ಅಂದರೆ ಅಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಅವರು ತಂದುಬಿಟ್ಟಿದ್ದಾರೆ. ಮೆನಿ ವಿಲೇಜರ್ಸ್ ಇನ್ಕ್ಲೂಡಿಂಗ್ ಸಮ್ ಆಫ್ ಒಕೊಂಕೋಸ್ ರಿಲೇಟಿವ್ಸ್ ಹ್ಯಾವ್ ಕನ್ವರ್ಟೆಡ್. ಇವನು ಹೋಗಿ ನೋಡಿದಾಗ ಆ ಹಳ್ಳಿಯ ಅನೇಕ ಜನಗಳು, ಇವನ ಒಂದು ಫ್ಯಾಮಿಲಿ ರಿಲೇಟಿವ್ಸ್ ಏನಿದ್ದಾರಲ್ವ ಅವರು ಕೂಡ ಆ ಒಂದು ಕ್ರಿಶ್ಚಿಯಾನಿಟಿಗೆ ಮತಾಂತರಗೊಂಡ್ಬಿಟ್ಟಿರ್ತಾರೆ. ಅವರ ಒಂದು ಸಂಪ್ರದಾಯಗಳೇನಿದ್ವೋ, ಅವರು ಆಚರಣೆ ಮಾಡ್ತಕ್ಕಂತಹ ಒಂದು ನೀತಿ ನಿಯಮಗಳೇನಿದ್ವೋ ಅವೆಲ್ಲವನ್ನು ಬಿಟ್ಬಿಟ್ಟಿರ್ತಾರೆ ಇವನ ಜನಗಳು. ದ ಕ್ಲಾನ್ ಈಸ್ ಡಿವೈಡೆಡ್ ಆ್ಯಂಡ್ ದೇರ್ ಯೂನಿಟಿ ಈಸ್ ಬ್ರೋಕನ್. ಒಂದಿಷ್ಟು ಜನ ಮತಾಂತರಗೊಂಡಿರ್ತಾರೆ, ಇನ್ನೊಂದಿಷ್ಟು ಜನ ಏನು ಮಾಡಿರ್ತಾರೆ, ತಮ್ಮ ಒಂದು ಹಳೆಯ ನಂಬಿಕೆಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಇವರ ಒಂದು ಕ್ಲಾನ್ ಏನಿತ್ತೋ ಅದು ಡಿವೈಡ್ ಆಗಿ ಹೋಗಿಬಿಟ್ಟಿರುತ್ತೆ. ಅಂದರೆ ಇವನ ಜನಗಳೇ ಈಗ 2 ಭಾಗಗಳಾಗಿ ವಿಭಜನೆ ಹೊಂದಿದ್ದಾರೆ. ದ ಡಿಸ್ಟ್ರಿಕ್ಟ್ ಕಮಿಷನರ್ ಗವರ್ನ್ಸ್ ದ ಏರಿಯಾ ವಿತ್ ಎ ಸ್ಮಾಲ್ ಗ್ರೂಪ್ ಆಫ್ ಆಫ್ರಿಕನ್ ಕೋರ್ಟ್ ಮೆಸೆಂಜರ್ಸ್. ಮೊದಲಿಗೆ ಆ ಒಂದು ಊರಿನ ಹಿರಿಯ ಮನುಷ್ಯರೇನಿದ್ರು ಏನಾದರೂ ತೊಂದರೆಗಳಾದಾಗ ಅವರೇನೇ ನ್ಯಾಯವನ್ನು ಕೊಡ್ತಾಯಿದ್ರು. ಬಟ್ ಈಗ ಹಾಗಿಲ್ಲ. ಡಿಸ್ಟ್ರಿಕ್ಟ್ ಕಮಿಷನರ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇ ಆ ಒಂದು ಪ್ಲೇಸ್ಗಳ ಅಂದರೆ ಹಳ್ಳಿಗಳ ಆಡಳಿತವನ್ನು ನೋಡ್ಕೊಳ್ತಾ ಇರ್ತಾನೆ.
ವೆನ್ ದ ಚರ್ಚ್ ಬರ್ನ್ಸ್ ಡೌನ್ ದ ಡಿಸ್ಟ್ರಿಕ್ಟ್ ಕಮಿಷನರ್ ಅರೆಸ್ಟ್ಸ್ 6 ವಿಲೇಜ್ ಲೀಡರ್ಸ್. ಒಂದು ಸಾರಿ ಏನು ಮಾಡಿರ್ತಾರೆ, ಒಂದಿಷ್ಟು ಜನ ಯಾರು ಇನ್ನೂ ಮತಾಂತರಗೊಂಡಿರೋದಿಲ್ವೋ ಅವರು ಕ್ರಿಶ್ಚಿಯನ್ ಚರ್ಚ್ ಏನಿರುತ್ತೋ ಅದಕ್ಕೆ ಬೆಂಕಿಯನ್ನು ಹಾಕಿ ಸುಟ್ಬಿಡ್ತಾರೆ. ಆಗ ಡಿಸ್ಟ್ರಿಕ್ಟ್ ಕಮಿಷನರ್ ಏನು ಮಾಡ್ತಾನೆ, 6 ವಿಲೇಜರ್ಸನ್ನು ಅಂದರೆ 6 ಹಳ್ಳಿಯ ಜನಗಳನ್ನು ಅರೆಸ್ಟ್ ಮಾಡ್ತಾನೆ, ಲೀಡರ್ಸ್ಗಳನ್ನು, ಇನ್ಕ್ಲೂಡಿಂಗ್ ಒಕೊಂಕೋವನ್ನು ಕೂಡ ಇವನು ಅರೆಸ್ಟ್ ಮಾಡಿಸಿರ್ತಾನೆ. ಹ್ಯೂಮಿಲಿಯೇಟಿಂಗ್ ದೆಮ್ ಬಿಫೋರ್ ರಿಲೀಜಿಂಗ್ ದೆಮ್ ಆಫ್ಟರ್ ಎ ಫೈನ್ ಈಸ್ ಪೇಯ್ಡ್. ಒಂದಿಷ್ಟು ದಂಡವನ್ನು ಹಾಕಿಬಿಟ್ಟು ಇವರಿಗೆ ಅವಮಾನವನ್ನು ಮಾಡಿ ಆ ಜೈಲಿನಿಂದ ಬಿಡುಗಡೆ ಮಾಡ್ತಾನೆ ಈ ಒಂದು 6 ವಿಲೇಜ್ ಲೀಡರ್ಸನ್ನು. ದ ಎಲ್ಡರ್ಸ್ ಹೋಲ್ಡ್ ಎ ಮೀಟಿಂಗ್ ಟು ಡಿಸೈಡ್ ಹೌ ಟು ರೆಸ್ಪಾಂಡ್. ಈಗ ಆ ಒಂದು ಹಳ್ಳಿ ಅಂದರೆ ವಿರೋಧವನ್ನು ಏನು ಮಾಡ್ತಾಯಿದ್ರು ಕ್ರಿಶ್ಚಿಯಾನಿಟಿ, ಆ ಒಂದು ಜನಗಳು ಏನು ಮಾಡ್ತಾರೆ, ಒಂದು ಮೀಟಿಂಗನ್ನು ಅರೇಂಜ್ ಮಾಡಿರ್ತಾರೆ. ಈ ಬ್ರಿಟಿಷರ ವಿರುದ್ಧ ಅಂದರೆ ನಮ್ಮನ್ನು ಆಳ್ತಕ್ಕಂತಹ ಈ ಜನಗಳ ವಿರುದ್ಧ ನಾವೇನು ಮಾಡಬೇಕು ಅಂತ ಹೇಳಿ ಅವರು ತೀರ್ಮಾನವನ್ನು ಕೈಗೊಳ್ಳೋ ಉದ್ದೇಶದಿಂದ. ಒಕೊಂಕೋ ವಾಂಟ್ಸ್ ವಾರ್, ರಿಮೆಂಬರಿಂಗ್ ಹೌ ಯುಮೋಫಿಯಾ ಯೂಸ್ ಟು ಬಿ ಫಿಯರ್ ಬೈ ನೇಬರ್ಸ್. ನೋಡಿ, ಒಕೊಂಕೋ ಹೇಳ್ತಾನೆ, ನೋಡಪ್ಪ ನಮ್ಮ ಹಳ್ಳಿ ಏನಿದೆನೋ ಹಿಂದೆ ಸುತ್ತಮುತ್ತಲಿನ ಹಳ್ಳಿಗಳೆಲ್ಲ ನಮಗೆ ಭಯ ಪಡ್ತಾಯಿದ್ರು, ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಬಟ್ ಈಗ ಹಾಗಾಗಿಲ್ಲ, ನಮಗೆ ರೆಸ್ಪೆಕ್ಟ್ ಅಂತಕ್ಕಂಥದ್ದೇ ಇಲ್ಲ. ನಾವು ಈಗ ಯುದ್ಧವನ್ನೇ ಮಾಡಬೇಕು, ಇವರನ್ನು ಸೋಲಿಸಬೇಕು, ನಮ್ಮ ಒಂದು ಹಳೆಯ ಗೌರವವನ್ನು ನಾವು ಮತ್ತೆ ತರಬೇಕು ಅಂತೇಳಿ ಅಲ್ಲಿ ಹೇಳ್ತಾನೆ. ಬಟ್ ಅದರ್ಸ್ ಆರ್ ಹೆಸಿಟೆಂಟ್. ಇನ್ನುಳಿದಿರ್ತಕ್ಕಂತಹ ಎಲ್ಡರ್ಸ್ ಏನಿದ್ರೋ ಅವರು ಒಪ್ಕೊಳ್ತಾ ಇಲ್ಲ, ಹಿಂಜರಿತಾ ಇದ್ದಾರೆ, ಅವರಿಗೆ ಭಯ ಇದೆ. ನೋಯಿಂಗ್ ದ ವೈಟ್ ಮೆನ್ಸ್ ಪವರ್, ಅಂದರೆ ಈ ಒಂದು ಬಿಳಿಯ ಜನಗಳೇನಿದ್ದಾರೋ ನಮಗಿಂತ ತುಂಬಾ ಪವರ್ಫುಲ್ ಆಗಿದ್ದಾರೆ, ಅವರನ್ನು ಎದುರು ಹಾಕ್ಕೊಂಡು ನಾವು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಅವರ ನಂಬಿಕೆ ಆಗಿರುತ್ತೆ. ಹಾಗಾಗಿ ಅವರೆಲ್ಲರೂ ಕೂಡ ಏನು ಮಾಡ್ತಾರೆ, ಒಕೊಂಕೋನ ಒಂದು ನಿರ್ಧಾರವನ್ನು ವಿರೋಧಿಸ್ತಾ ಇದ್ದಾರೆ. ಡ್ಯೂರಿಂಗ್ ದಿಸ್ ಮೀಟಿಂಗ್ ಕೋರ್ಟ್ ಮೆಸೆಂಜರ್ಸ್ ಅರೈವ್ ಟು ಸ್ಟಾಪ್ ಇಟ್. ಅವರೇನು ಮೀಟಿಂಗ್ ಮಾಡ್ತಾ ಇರ್ತಾರೋ ಅದೇ ಸಂದರ್ಭದಲ್ಲಿನೇ ಕೋರ್ಟಿಂದ ಒಬ್ಬ ಮೆಸೆಂಜರ್ ಬರ್ತಾನೆ, ನೀವೇನು ಮೀಟಿಂಗ್ ಮಾಡ್ತಾ ಇದ್ದೀರೋ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತೇಳಿ ಆದೇಶವನ್ನು ಕೊಡ್ತಾ ಇದ್ದಾನೆ. ಇನ್ ಎ ಲಾರ್ಜ್ ಒಕೊಂಕೋ ಕಿಲ್ಸ್ ಒನ್ ವಿತ್ ಹೀಸ್ ನೈಫ್, ಇನ್ ಎ ಲಾರ್ಜ್ ಅಲ್ಲ ರೈಸ್ ಅಂತೇಳಿ, ಅಂದರೆ ಕೋಪದಲ್ಲಿ ಒಕೊಂಕೋ ಏನು ಮಾಡ್ತಾನೆ, ಆ ಮೆಸೆಂಜರ್ ಯಾರು ಬಂದಿರ್ತಾನೋ ಅವನನ್ನು ಒಂದು ನೈಫಿಂದ ಅಂದರೆ ಕತ್ತಿಯಿಂದ ಇರಿದು ಕೊಂದು ಬಿಡ್ತಾನೆ ಕೋಪದಲ್ಲಿ. ಹಿ ಎಕ್ಸ್ಪೆಕ್ಟ್ಸ್ ಹಿಸ್ ಪೀಪಲ್ ಟು ರೈಸ್ ಅಪ್ ವಿತ್ ಹಿಮ್. ಜನಗಳು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿರ್ತಾನೆ. ಬಟ್ ಇನ್ಸ್ಟೆಡ್ ದೆರ್ ಇಸ್ ಓನ್ಲಿ ಶಾಕ್ಡ್ ಸೈಲೆನ್ಸ್. ಬಟ್ ಯಾರು ಕೂಡ ಇವನಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಎಲ್ಲರೂ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ದ ಅದರ್ಸ್ ಲೆಟ್ ದ ರಿಮೈನಿಂಗ್ ಮೆಸೆಂಜರ್ಸ್ ಎಸ್ಕೇಪ್. ಉಳಿದವ್ರು ಏನು ಮಾಡ್ತಾರೆ, ಬೇರೆ ಮೆಸೆಂಜರ್ಸ್ ಇನ್ನೂ ಏನು ಬಂದಿರ್ತಾರೋ ಅವರನ್ನು ಅಲ್ಲಿಂದ ತಪ್ಪಿಸ್ಕೊಳ್ಳೋ ಹಾಗೆ ಮಾಡ್ತಾರೆ. ಶೋಯಿಂಗ್ ದೆ ವೋಂಟ್ ಸಪೋರ್ಟ್ ವೈಲೆಂಟ್ ರೆಸಿಸ್ಟೆನ್ಸ್. ಅವ್ರೇನು ಹೇಳ್ತಿದ್ದಾರೆ, ಹಿಂಸೆಯನ್ನು ನಾವು ಒಪ್ಕೊಳ್ಳೋದಿಲ್ಲ, ಕೊಲೆ ಮಾಡೋದಕ್ಕಂಥದ್ದು ಏನಿತ್ತೋ ಅದಕ್ಕೆ ನಾವು ರೆಡಿ ಇಲ್ಲ ಅಂತೇಳಿ ಹೇಳ್ತಾರೆ. ರಿಯಲೈಸಿಂಗ್ ಹಿಸ್ ಪೀಪಲ್ ವೋಂಟ್ ಫೈಟ್ ಆ್ಯಂಡ್ ದ್ಯಾಟ್ ದ ಓಲ್ಡ್ ವೇಸ್ ಆರ್ ಗಾನ್, ಒಕೊಂಕೋ ಹ್ಯಾಂಗ್ಸ್ ಹಿಮ್ಸೆಲ್ಫ್ ಇನ್ ಡಿಸ್ಪೇರ್. ಒಕೊಂಕೋ ತುಂಬಾ ನೋವಿಗೆ ಒಳಗಾಗ್ತಾ ಇದ್ದಾನೆ. ತನ್ನ ಊರಿನ ಹಳೆಯ ಜನಗಳು ಯಾವ ರೀತಿ ಇದ್ದರೂ ಈಗ ಹಾಗಿಲ್ಲ, ಅವರು ತುಂಬಾ ಬದಲಾಗಿದ್ದಾರೆ, ಅವರು ಫೈಟ್ ಮಾಡಲಿಕ್ಕೆ ಯಾರೂ ಕೂಡ ರೆಡಿ ಇಲ್ಲ, ನಮ್ಮ ಒಂದು ಊರನ್ನು ಉಳಿಸ್ತಕ್ಕಂತಹ ಕೆಲಸಕ್ಕೆ ಅವ್ರು ಯಾರೂ ಬರೋದಿಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾನೆ. ಇದರಿಂದ ತುಂಬಾ ಹತಾಶೆಗೊಂಡವನು ಏನು ಮಾಡ್ತಾನೆ, ಹ್ಯಾಂಗ್ಸ್ ತಾನೇ ನೇಣು ಹಾಕ್ಕೊಂಡು ಸತ್ಬಿಡ್ತಾನೆ, ಸುಸೈಡ್ ಮಾಡ್ಕೊಳ್ತಾನೆ. ದಿಸ್ ಈಸ್ ದ ಅಲ್ಟಿಮೇಟ್ ಡಿಸ್ಗ್ರೇಸ್ ಇನ್ ಇಗ್ಬು ಕಲ್ಚರ್. ಎಸ್, ಅದೊಂದು ಅಲ್ಟಿಮೇಟ್ ಡಿಸ್ಗ್ರೇಸ್, ಅಂದರೆ ಯಾರಾದರೂ ಸುಸೈಡನ್ನು ಮಾಡಿಕೊಂಡ್ರೆ ಅದು ಮಹಾ ತಪ್ಪು ಅಂತಕ್ಕಂಥದ್ದು ಅವರ ನಂಬಿಕೆಯಲ್ಲಿರುತ್ತೆ, ಕಲ್ಚರಲ್ಲಿರುತ್ತೆ. ಸಿನ್ ಅಂದರೆ ಪಾಪ ಅಂತೇಳಿ. ಅಗೇನ್ಸ್ಟ್ ದ ಅರ್ತ್, ಈ ಭೂಮಿಗೆ ನಾವು ಮಾಡ್ತಕ್ಕಂತಹ ಮೋಸ, ಈ ರೀತಿಯ ಪಾಪವನ್ನು ಮಾಡಬಾರ್ದು ಅನ್ನೋ ನಂಬಿಕೆಯಲ್ಲಿ ಅವರು ಇರ್ತಾರೆ. ಮೇಕಿಂಗ್ ಹಿಸ್ ಬಾಡಿ ಅನ್ಕ್ಲೀನ್, ಈ ರೀತಿ ಸುಸೈಡ್ ಮಾಡಿಕೊಳ್ಳೋದ್ರ ಮೂಲಕ ಅವನ ಬಾಡಿ ಏನಾಗಿದೆ, ಅನ್ಕ್ಲೀನ್ ಆಗಿಬಿಟ್ಟಿದೆ, ಪಾಪವನ್ನು ಮಾಡಿದೆ. His friend Obirika tells the district commissioner that they can't touch the body. ಇವನ ಫ್ರೆಂಡ್ ಏನು ಮಾಡ್ತಾನೆ, ಆ ಡಿಸ್ಟ್ರಿಕ್ಟ್ ಕಮಿಷನರ್ ಹತ್ರ ಹೋಗ್ಬಿಟ್ಟು ಈ ಒಕೊಂಕೋನ ಬಾಡಿಯನ್ನು ನಾವು ಯಾರೂ ಮುಟ್ಟೋದಿಲ್ಲ, ಅವನ ಬಾಡಿ ಪಾಪಗೊಂಡಿದೆ ಅಂಥೇಳಿ ಹೇಳ್ತಾನೆ. ಸ್ಟ್ರೇಂಜರ್ಸ್ ಮಸ್ಟ್ ಹ್ಯಾಂಡಲ್ ದ ಬ್ಯೂರಿಯಲ್. ಎಸ್, ಇವನನ್ನು ಶವ ಸಂಸ್ಕಾರವನ್ನು ಏನು ಮಾಡಬೇಕೋ ಅದನ್ನು ನಾವು ಯಾರೂ ಮಾಡೋದಿಲ್ಲ, ಯಾರಾದರೂ ಒಬ್ಬ ಅಪರಿಚಿತನನ್ನು ಕರೆಸಿಬಿಟ್ಟು ಇವನ ಶವ ಸಂಸ್ಕಾರವನ್ನು ಮಾಡಿಸ್ಬೇಕು ಅಂಥೇಳಿ ಹೇಳ್ತಾನೆ. When the white leader finds out, he just thinks Okonko's whole life story could fit into one small paragraph of his book. ನೋಡಿ, ಎಷ್ಟೊಂದು
ಈ ಒಂದು ಘಟನೆ ಏನು ನಡೆದಿದೆನೋ, ಒಕೊಂಕೋನ ಒಂದು ಫೈಟ್ ಏನಿದೆನೋ, ತನ್ನ ಒಂದು ಊರಿನ ಸ್ವಾತಂತ್ರ್ಯಕ್ಕಾಗಿ ಅದು ಒಂದು ಚಿಕ್ಕ ಪ್ಯಾರಾಗ್ರಾಫ್ ಆಗಿ ನನ್ನ ಒಂದು ಪೇಜಲ್ಲಿ ನಾನು ಬಳಸ್ಕೋಬಹುದು. ಅಂದರೆ ಎಷ್ಟೊಂದು ಸಣ್ಣ ಇನ್ಸಿಡೆಂಟ್ ಅಂಥೇಳಿ ಆ ಬ್ರಿಟಿಷ್ ಅಧಿಕಾರಿ ಇಲ್ಲಿ ಅಂದ್ಕೊಳ್ತಾ ಇದ್ದಾನೆ. ಅಂದರೆ ತಾನೇನೋ ಒಂದು ಪುಸ್ತಕವನ್ನು ಬರಿತಾ ಇರ್ತಾನೋ, ಆ ಒಂದು ಪುಸ್ತಕದಲ್ಲಿ ಎಲ್ಲ ಒಂದು ಪ್ಯಾರಾಗ್ರಾಫಲ್ಲಿ ನಾನು ಈ ಒಂದು ಸ್ಟೋರಿಯನ್ನು ಬರಿಬಹುದಲ್ವಾ, ಒಂದು ಸ್ಟೋರಿಗೆ ಕಥೆ ಆಯಿತು ಅಂತೇಳಿ ಅಂದ್ಕೊಳ್ತಾ ಇದ್ದಾನೆ. ಅಂದರೆ ತುಂಬ ಸಿಲ್ಲಿ ಮ್ಯಾಟರ್ ಆಗಿ ಅವನು ಕನ್ಸಿಡರ್ ಮಾಡ್ತಾ ಇದ್ದಾನೆ ಒಕೊಂಕೋನ ಒಂದು ಜೀವನವನ್ನು. ಬಟ್ ರಿಯಲ್ ಆಗಿ ಹೇಳಬೇಕು ಅಂದರೆ ತನ್ನ ದೇಶದ ಅಥವಾ ತನ್ನ ಒಂದು ಚಿಕ್ಕ ಹಳ್ಳಿ ಆಗಿರ್ಬೋದು, ಆ ಒಂದು ಹಳ್ಳಿಯ ಏನು ಸಂಪ್ರದಾಯಗಳಿದ್ವೋ ಅದನ್ನು ಉಳಿಸ್ಕೋಬೇಕು, ಸ್ವಾತಂತ್ರ್ಯ ನಮ್ಮ ಹಳ್ಳಿಗೆ ಇರಬೇಕು, ಪರರ ಆಳ್ವಿಕೆಯಲ್ಲಿ ನಾವು ಇರಬಾರ್ದು ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಅವನು ಹೊಂದಿರ್ತಾನೆ. ಬಟ್ ಅವನ ಹಳ್ಳಿಯ ಜನ ಇದನ್ನು ಅರ್ಥನೇ ಮಾಡಿಕೊಳ್ಳೋದಿಲ್ಲ. ಅದರಿಂದಾಗಿನೇ ಅವನು ತುಂಬ ಹತಾಶೆ ಮಾಡಿಕೊಂಡು, ಅಂದರೆ ಇನ್ನೇನು ಬದಲಾವಣೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಚೇಂಜ್ ಆಗಿಬಿಟ್ಟಿದ್ದಾರೆ ಅನ್ನೋ ನೋವಿನಲ್ಲಿನೇ ಅವನು ತನ್ನನ್ನೇ ತಾನು ಸಾಯಿಸ್ಕೊಳ್ತಾನೆ, ಸುಸೈಡ್ ಮಾಡ್ಕೊಂಡು ಸತ್ತು ಹೋಗಿಬಿಡ್ತಾನೆ. ದಿಸ್ ಶೋಸ್ ಹೌ ಲಿಟಲ್ ದ ಕಲೋನೈಸರ್ಸ್ ಕೇರ್ಡ್ ಅಬೌಟ್ ಆಫ್ರಿಕನ್ ಲಿವ್ಸ್ ಆ್ಯಂಡ್ ಟ್ರೆಡಿಷನ್ಸ್. ಆ ಒಂದು ಆಫ್ರಿಕಾ ಜನಗಳ ಟ್ರೆಡಿಷನ್ಸ್ ಇರ್ಬೋದು ಮತ್ತು ಆಫ್ರಿಕನ್ಸ್ ಲೈಫ್ ಅಂದರೆ ಆ ಜನರ ಜೀವನದ ಬಗ್ಗೆ ಈ ಒಂದು ಕಲೋನೈಸರ್ಸ್ ಏನಿದ್ರು, ಅಂದರೆ ಆ ದೇಶಗಳನ್ನು ಆಳ್ತಕ್ಕಂತಹ ಯುರೋಪಿಯನರು ಏನಿದ್ರು ಅವರು ಕೇರ್ ಮಾಡ್ತಾ ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ತುಂಬಾ ಬ್ಯೂಟಿಫುಲ್ ಸ್ಟೋರಿ ಇದಾಗಿದೆ ವಿದ್ಯಾರ್ಥಿಗಳೇ. ನಿಮಗೆಲ್ಲರಿಗೂ ಕೂಡ ಈ ಒಂದು ಸಮರಿ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಯಾವುದಾದ್ರೂ ಬೇರೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಅದರ ಒಂದು ಟೈಟಲ್ ಮತ್ತು ಆ ರೈಟರ್ ನೇಮನ್ನು ಹಾಕೋದನ್ನು ಮರಿಬೇಡಿ. ಮತ್ತು ಯೂಸ್ಫುಲ್ ಅನಿಸಿದರೆ ಯೂಸ್ಫುಲ್ ಅಂತೇಳಿ ಒಂದು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಲೆಟ್ಸ್ ಮೀಟ್ ಅಗೈನ್ ಇನ್ ನೆಕ್ಸ್ಟ್ ವಿಡಿಯೋ.